ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ? ಹಾಗಾದರೆ ಗೌರ್ಮೆಂಟ್ಗಳವರು ಬಿಡುಗಡೆ ಮಾಡಿರುವಂಥ ಈ ಒಂದು ಯೋಜನೆ ಅಡಿಯಲ್ಲಿ ನೀವು 1250 ರೂಪಾಯಿ ಪಡ್ಕೋಬೋದಾಗುತ್ತೆ. ಈ ಒಂದು ಯೋಜನೆ ಹೆಸರು ಬಂದು ರೈತರ ಶಕ್ತಿ ಯೋಜನೆ ಆಗಿದ್ದು, ಈ ಒಂದು ಯೋಜನೆ ಬಂದು ಯಾರೆಲ್ಲ ಕೃಷಿ ಮಾಡುವಂಥ ರೈತರು ಬಂದು ಅವರ ಹೊಲಕ್ಕೆ ಯೂಸ್ ಮಾಡುವಂಥ ಟ್ರ್ಯಾಕ್ಟರ್, ಟ್ರಿಲ್ಲರ್ ಹಾಗೆ ಬೇರೆ ಮಿಷನರೀಸ್ ಆಗಿರುವಂಥ ಡೀಸೆಲ್ನಿಂದ ನಡೆಯುವಂಥ ಎಲ್ಲ ಮಿಷನರೀಸ್ಗೆ ಸಹಾಯಧನ ನೀಡಲಾಗ್ತಾಯಿದ್ದು, ಪ್ರತಿ ಎಕರೆಗೆ 250 ರೂಪಾಯಿ ಆಗಿ 5 ಎಕರೆಗೆ 1250 ರೂಪಾಯಿ ಸಹಾಯಧನ ನೀಡಲಾಗ್ತಾಯಿದೆ. ಈ ಒಂದು ಅಮೌಂಟ್ ಬಂದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಅನ್ನೋದು ಆಗುತ್ತೆ. ಸೊ ಹಾಗಾದರೆ ಈ ಒಂದು ಯೋಜನೆಗೆ ಹೇಗೆಲ್ಲ ಅಪ್ಲೈ ಮಾಡಬೇಕಪ್ಪ ಅಂದರೆ, ನಿಮ್ಮ ನಿಯರೆಸ್ಟ್ ಇರೋವಂಥ ಆಫೀಸ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಏನು ಎಲಿಜಿಬಿಲಿಟಿ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವೀಡಿಯೋನ ಅಪ್ಲೋಡ್ ಮಾಡಲಾಗಿದ್ದು, ಆ ಒಂದು ವೀಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಆ ಪೇಜ್ ಕೂಡ ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ? ಹಾಗಾದರೆ ಗೌರ್ಮೆಂಟ್ಗಳವರು ಬಿಡುಗಡೆ ಮಾಡಿರುವಂಥ ಈ ಒಂದು ಯೋಜನೆ ಅಡಿಯಲ್ಲಿ ನೀವು 1250 ರೂಪಾಯಿ ಪಡ್ಕೋಬೋದಾಗುತ್ತೆ. ಈ ಒಂದು ಯೋಜನೆ ಹೆಸರು ಬಂದು ರೈತರ ಶಕ್ತಿ ಯೋಜನೆ ಆಗಿದ್ದು, ಈ ಒಂದು ಯೋಜನೆ ಬಂದು ಯಾರೆಲ್ಲ ಕೃಷಿ ಮಾಡುವಂಥ ರೈತರು ಬಂದು ಅವರ ಹೊಲಕ್ಕೆ ಯೂಸ್ ಮಾಡುವಂಥ ಟ್ರ್ಯಾಕ್ಟರ್, ಟ್ರಿಲ್ಲರ್ ಹಾಗೆ ಬೇರೆ ಮಿಷನರೀಸ್ ಆಗಿರುವಂಥ ಡೀಸೆಲ್ನಿಂದ ನಡೆಯುವಂಥ ಎಲ್ಲ ಮಿಷನರೀಸ್ಗೆ ಸಹಾಯಧನ ನೀಡಲಾಗ್ತಾಯಿದ್ದು, ಪ್ರತಿ ಎಕರೆಗೆ 250 ರೂಪಾಯಿ ಆಗಿ 5 ಎಕರೆಗೆ 1250 ರೂಪಾಯಿ ಸಹಾಯಧನ ನೀಡಲಾಗ್ತಾಯಿದೆ. ಈ ಒಂದು ಅಮೌಂಟ್ ಬಂದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಅನ್ನೋದು ಆಗುತ್ತೆ. ಸೊ ಹಾಗಾದರೆ ಈ ಒಂದು ಯೋಜನೆಗೆ ಹೇಗೆಲ್ಲ ಅಪ್ಲೈ ಮಾಡಬೇಕಪ್ಪ ಅಂದರೆ, ನಿಮ್ಮ ನಿಯರೆಸ್ಟ್ ಇರೋವಂಥ ಆಫೀಸ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಏನು ಎಲಿಜಿಬಿಲಿಟಿ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವೀಡಿಯೋನ ಅಪ್ಲೋಡ್ ಮಾಡಲಾಗಿದ್ದು, ಆ ಒಂದು ವೀಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಆ ಪೇಜ್ ಕೂಡ